ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಕೋಡ್ಬಳೆ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗೂ ಸಹ ಇದೆ. ಸೊ ಸಂಜೆ ಸ್ನ್ಯಾಕ್ಸ್ಗೆ, ಟೀ ಟೈಮ್ಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಖಂಡಿತ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗ್ಬೋದು ಈ ರೆಸಿಪಿ. ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನೋಡಿ, ನಾನಿಲ್ಲಿ ಅಕ್ಕಿ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗೆ ಮೈದಾ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ, ಚಿಕ್ಕ ಬೌಲು. ಚಿರೋಟಿ ರವೆ 1 ಕಪ್ ತೊಗೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಜಾಸ್ತಿ ತೊಗೊಂಡಿದ್ದೀನಿ, ಮತ್ತು ಮೈದಾ ಹಸಿಟ್ಟು ಹಾಗೆ ಚಿರೋಟಿ ರವೆ ಮೀಡಿಯಮ್ 1 ಕಪ್ಪು ತೊಗೊಂಡಿದ್ದೀನಿ. ನೀವು ಅಷ್ಟೇ ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಆದಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಇದು ಎಳ್ಳು, ನಿಮಗೆ ಹೋಮ್ ಕಾಳು ಬೇಕಂದರೆ ಹೋಮ್ ಕಾಳಾದರೂ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಬಿಳಿ ಎಳ್ಳು ಬರುತ್ತೆ ನೋಡಿ, ಅದನ್ನು ತೊಗೊಳ್ಳಿ. ನಾನು ಇಲ್ಲಿ ಎಲ್ಲವನ್ನು ಸೇರಿಸ್ಕೊಂಡು ಒಂದು ರೌಂಡು ಮಿಕ್ಸ್ ಕೊಡೋಣ. ರಿಯಲಿ ಸಂಜೆ ಟೀ ಟೈಮ್ಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಸೊ ಈಗ ನಾನು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿ ಸೇರಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನಲಿಕ್ಕೆ ನಮಗೆ ಟೇಸ್ಟಿಯಾಗೂ ಸಹ ಇರುತ್ತೆ. ಸ್ವಲ್ಪ ಬಿಸಿ ಇದೆ, ಈ ರೀತಿ ಸುಡುತ್ತಾ ಇರಬೇಕು, ಆ ರೀತಿ ನೀವು ಎಣ್ಣೆನ ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ನಿಮಗೆ ಯಾರಿಗೆ ಇಷ್ಟ ಕೋಡ್ಬಳೆ ಮತ್ತು ಚಕ್ಲಿ ಎಲ್ಲ. ಸೊ ನಮಗೆ ಖಾರ ಐಟಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಕೂಲ್ ಆಗಿದೆ ನೋಡಿ, ಈ ಟೈಮಲ್ಲಿ ನೀಟಾಗಿ ನಾನು ಒಂದು ರೌಂಡು ಮಿಕ್ಸ್ ಕೊಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಮಿಕ್ಸ್ ಕೊಟ್ಟು ನನಗೆ ವಿಡಿಯೋದಲ್ಲಿ ತೋರಿಸ್ಕೊಡುತ್ತಿರೋ ರೀತಿ ನೀವು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಉಂಡೆ ಬರಬೇಕು. ಉಂಡೆ ಬರ್ತಿದೆ ಅಂತಂದರೆ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಸೊ ಅದಕ್ಕೆ ನೀವು ಕಲಿಸ್ಕೊಳ್ಬೇಕಾಗುತ್ತೆ. ನೀವು ಈ ರೀತಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳು ಬೇಕಾದರೂ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿ ಇರುತ್ತೆ ಸಂಜೆ ಟೀ ಟೈಮ್ಗೆ. ಸೊ ಹಾಗೆ ಮಧ್ಯಾಹ್ನ ಮಕ್ಕಳ ಬಾಕ್ಸ್ಗೂ ಸಹ ಸ್ನ್ಯಾಕ್ಸ್ ಆಗಿ ಕೊಟ್ಟು ಕಳಿಸ್ಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಾವು ಅಂಗಡಿಗಳಲ್ಲೆಲ್ಲ ತಿಂದಿರ್ತೀವಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೋಡಿ, ನಾನು ಎಷ್ಟು ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇಲ್ಲ 20 ನಿಮಿಷ ಹಾಗೆ ಬಿಡೋಣ. ಸ್ವಲ್ಪ ರೆಸ್ಟ್ ಆಗಿದೆ. ಸೊ ನೋಡಿ, ಈಗ ನಾನು 20 ನಿಮಿಷ ಬಿಟ್ಟಿದ್ದೆ. ಈಗ ನಾನು ಇದನ್ನು ಉಂಡೆ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಇದಕ್ಕೆ ಜೀರಿಗೆ ಬೇಕಾದರೂ ನೀವು ಸೇರಿಸ್ಕೊಳ್ಬಹುದು, ಬಟ್ ನಾನಿಲ್ಲಿ ಜೀರಿಗೆನ ಸ್ಕಿಪ್ ಮಾಡಿದ್ದೀನಿ. ಜೀರಿಗೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಈಗ ಈ ರೀತಿ ಯಾವುದಾದ್ರೂ ಒಂದು ಪ್ಲೇಟನ್ನು ತೊಗೊಳ್ಳಿ, ಇಲ್ಲಾಂದರೆ ನೀವು ನಾವು ಚಪಾತಿ ಮಾಡ್ತೀವಲ್ವ, ಸೊ ಆ ರೀತಿ ಮಣೆನ ನೀವು ಯೂಸ್ ಮಾಡ್ಕೊಳ್ಬಹುದು. ನಿಮಗೆ ಯಾವ ಶೇಪಲ್ಲಿ ಬೇಕು ಅಂದರೆ 1 ರೌಂಡ್ ಶೇಪ್ ಬೇಕಾದರೆ 1 ರೌಂಡ್ ಮಾಡ್ಕೊಳ್ಳಿ, 2 ರೌಂಡ್ ಶೇಪ್ ಬೇಕಾದರೆ ನೀವು 2 ರೌಂಡು ಕೋಡ್ಬಳೆ ಸಹ ಮಾಡ್ಕೊಡ್ಬಹುದು. ಸೊ ನೋಡಿ, ನಾನಿಲ್ಲಿ 1 ರೌಂಡ್ ಅಷ್ಟೇ ಮಾಡ್ಕೊಂಡಿದ್ದೀನಿ. ಬೇಕ್ರಿಯಲ್ಲಿ ಎಲ್ಲ ಸಿಗುತ್ತೆ ನೋಡಿ, ನಮಗೆ ಸಣ್ಣದಾಗಿ ಚಿಕ್ಕದಾಗಿ ಚೆನ್ನಾಗಿ ಇರುತ್ತೆ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಸೊ ಮನೆಯಲ್ಲೂ ಸಹ ನಾವು ಅದೇ ರೀತಿ ಮಾಡಿಕೊಡ್ಬೋದು. ನಿಮಗೆ ಯಾರಿಗೆ ಇಷ್ಟ ಕೋಡ್ಬಳೆ, ಯಾರು ತಿಂದಿದ್ದೀರಾ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಸಹ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ನಾನು ಎಲ್ಲ ಇದೇ ರೀತಿ, ನನಗೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ, ತುಂಬ ದಪ್ಪ ಬೇಡ ಅಂತ ಹೇಳಿ. ಎಲ್ಲವನ್ನು ಇದೇ ರೀತಿ ರೋಲಾಗಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸ್ವಲ್ಪ ಬೇಗ ಎಣ್ಣೆಯಲ್ಲಿ ಕರ್ಕೊಳ್ಬೋದು. ನೋಡಿದ್ರಲ್ವ, ಈ ರೀತಿ ನಾನು ಎಲ್ಲ ಪ್ಲೇಟ್ಸಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಬೇಗ ಈಸಿಯಾಗಿ ಆಗುತ್ತೆ ಅಂತ ಹೇಳಿ ಎಣ್ಣೆನೂ ಸಹ ಕಾಯಲಿಕ್ಕೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಸೊ ನೋಡಿ, ಈಗ ಎಣ್ಣೆನೂ ಕಾದಿದೆ. ಎಣ್ಣೆ ಕಾದಿದ ಮೇಲೆ ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಫುಲ್ ಬ್ಲಾಕ್ ಆಗುತ್ತೆ, ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿ ಆಗೇ ಇರುತ್ತೆ, ಮೇಲೆ ಮಾತ್ರ ಬ್ಲಾಕ್ ಆಗಿಬಿಡುತ್ತೆ, ಚೆನ್ನಾಗಿ ಬೆಂದಿರಲ್ಲ. ಹಾಗಾಗಿ ಹೈ ಫ್ಲೇಮಲ್ಲಿ ಬೇಡ, ಕಡಿಮೆ ಹುರಿ ಇಟ್ಕೊಂಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ನಿಧಾನಕ್ಕೆ ಸೇರಿಸ್ಕೊಳ್ಳಿ, ಎಣ್ಣೆ ಅಲ್ವಾ ಸಿಡಿಯುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಸೇರಿಸ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬರೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ
ನಾವು ಕಾಯಿಸಿ ಎಣ್ಣೆ ಹಾಕಿರ್ತೀವಲ್ವ, ಸೊ ಅದನ್ನು ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು. ಹಾಗೆ ಬಿಸಿ ಇರಬೇಕಾದ್ರೇ ನಾವು ಸೇರಿಸ್ಕೊಳ್ಬೇಕು ಕಲಿಸ್ಬೇಕಾದ್ರೆ. ಹಾಗಾದರೆ ನಮಗೆ ಕ್ರಿಸ್ಪಿಯಾಗಿ, ನಮಗೆ ಬೇಕ್ರಿಯಲ್ಲೆಲ್ಲ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಆ ರೀತಿ ಬರುತ್ತೆ. ಇದು ಮೈನ್ ಟಿಪ್ಸು ಇದರಲ್ಲಿ. ಸೊ ಹಾಗೆ ಇನ್ನೂ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಬೇಕು ನಮಗೆ ಅಂತ ಹೇಳಿ ನೀವು ಹೇಳೋದಾದರೆ ಇದಕ್ಕೆ ಬಟರು ಇಲ್ಲ ಅಂತಂದರೆ ತುಪ್ಪನ ಸೇರಿಸ್ಕೊಂಡ್ರು ಸಹ, ಎಣ್ಣೆ ಜಾಗದಲ್ಲಿ ಬಟರು ಇಲ್ಲ ನೀವು ತುಪ್ಪನ ಸೇರಿಸ್ಕೊಂಡ್ರು ಸಹ ತುಂಬ ಕ್ರಿಸ್ಪಿಯಾಗಿರುತ್ತೆ. ಮೈನ್ ಅದೇ ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಎಲ್ಲವನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾವು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕೋಡ್ಬಳೆ ಫ್ರೈ ಆಗಿದೆ ಅಂತ ಹೇಳಿ. ಸ್ವಲ್ಪ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಇದು ಒಂದು 7 ನಿಮಿಷ ಆದರೂ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ. ಚೆನ್ನಾಗಿ ಆಗಿದೆ ನೋಡಿದ್ರಲ್ವ, ಚೋಟ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ರಿಯಲಿ ತುಂಬ ಚೆನ್ನಾಗಿ ಆಗಿತ್ತು. ಸೊ ನಾನು ಇದೇ ರೀತಿ ಎಲ್ಲವನ್ನು ಒಂದೊಂದಾಗಿ ನಿಧಾನಕ್ಕೆ, ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ರಿಯಲಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 1 ಮಂತ್ ಆದರೂ ಸಹ ಇದು ಹಾಳಾಗಲ್ಲ. ಸೊ ಅಷ್ಟು ಚೆನ್ನಾಗಿ ಇರುತ್ತೆ. ಸೊ ಹಾಗೆ ಸಾಫ್ಟಾಗೂ ಏನೂ ಆಗಲ್ಲ, ತುಂಬ ಕ್ರಿಸ್ಪಿಯಾಗೇ ಬರುತ್ತೆ. ಸೊ ನಾನು ಹೇಳ್ಕೊಟ್ಟಿರೋ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ನೀವು ರಿಯಲಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕೋಡ್ಬಳೆ. ನಿಮಗೆ ಯಾರಿಗೆ ಕೋಡ್ಬಳೆ ಇಷ್ಟ ಆಗುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ನೀವೇನಾದರೂ ಬೇರೆ ಎಕ್ಸ್ಟ್ರಾ ಮಾಡೋ ರೀತಿ ಇದ್ದರೆ ನನಗೂ ಸಹ ತಿಳಿಸ್ಕೊಡಿ, ಖಂಡಿತ ನಾನು ಟ್ರೈ ಮಾಡ್ತೀನಿ. ನೋಡಿದ್ರಲ್ವಾ, ರೆಡಿ ಆಯಿತು ಎಲ್ಲ ಕೋಡ್ಬಳೆ ಇದೇ ರೀತಿ ಮಾಡಿಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ನೋಡಿ ಎಷ್ಟು ಟೇಸ್ಟಿಯಾಗಿ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ವಿಡಿಯೋಸು ಎಲ್ಲ ನೋಡಿ ತುಂಬ ಒಳ್ಳೆ ಕಾಮೆಂಟ್ಸ್ ಎಲ್ಲ ಮಾಡ್ತಿದ್ದೀರಾ, ರಿಯಲಿ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಬಾಯ್.